ಸ್ವಚ್ಛ ತೀರ್ಥಹಳ್ಳಿಯಲ್ಲಿದೆ ಸಂತೆ ಮಾರ್ಕೆಟ್ ಅವ್ಯವಸ್ಥೆಗೆ ಸಾರ್ವಜನಿಕರ ಆಕ್ರೋಶ. ಸ್ವಚ್ಛ ಭಾರತದ ಹೆಗ್ಗಳಿಕೆ ಮುಸುಕಾಯಿತೆ. ಶೌಚಾಲಯ ದುಸ್ಥಿತಿ, ಸ್ವಚ್ಛತೆ ಮರೀಚಿಕೆ. ತೀರ್ಥಹಳ್ಳಿ ಮಲೆನಾಡಿನ ಪ್ರಮುಖ ಪಟ್ಟಣವೆಂದೇ ಗುರುತಿಸಿಕೊಂಡಿರುವ ತೀರ್ಥಹಳ್ಳಿಯಲ್ಲಿ ಸ್ವಚ್ಛತೆ ಮತ್ತು ಮೂಲ ಸೌಕರ್ಯಗಳ ನಿರ್ವಹಣೆ ಕುರಿತಂತೆ ಸಾರ್ವಜನಿಕರಿಂದ ತೀವ್ರ ಅಸಮಾಧಾನ ವ್ಯಕ್ತವಾಗುತ್ತಿದೆ. ವಿಶೇಷವಾಗಿ ಸಂತೆ ಮಾರ್ಕೆಟ್ ರಸ್ತೆಯ ಸಮೀಪ ಸಾರ್ವಜನಿಕ ಶೌಚಾಲಯದ ದುಸ್ಥಿತಿ ಹಾಗೂ ಸುತ್ತಮುತ್ತಲಿನ ಅಸ್ವಚ್ಛ ವಾತಾವರಣ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಾರ್ವಜನಿಕ ಶೌಚಾಲಯದಲ್ಲಿ ಸಮರ್ಪಕ ಸ್ವಚ್ಛತೆ ಇಲ್ಲದಿರುವುದು, ಬಾಗಿಲುಗಳು ಹಾಳಾಗಿರುವುದು, ನೀರಿನ ಸಮರ್ಪಕ ವ್ಯವಸ್ಥೆ ಇಲ್ಲದಿರುವುದು ಸೇರಿದಂತೆ ಹಲವು ಮೂಲಭೂತ ಸಮಸ್ಯೆಗಳು ಕಂಡುಬರುತ್ತಿವೆ. ಇದಲ್ಲದೆ ಸಂತೆ ನಡೆಯುವ ಪ್ರದೇಶದ ರಸ್ತೆ ಬದಿಗಳಲ್ಲಿ ಕೊಳಚೆ ನೀರು ಮತ್ತು ಕಸ ಸಂಗ್ರಹವಾಗಿರುವುದರಿಂದ ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರು ತೀವ್ರ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ಈ ಕುರಿತು ಮಾತನಾಡಿದ ಸ್ಥಳೀಯರು, ಒಂದು ಕಾಲದಲ್ಲಿ ತೀರ್ಥಹಳ್ಳಿತನ ಸ್ವಚ್ಛತೆಗೆ ಹೆಸರುವಾಸಿಯಾಗಿತ್ತು. ಹಿಂದಿನ ಆಡಳಿತದ ಅವಧಿಯಲ್ಲಿ ಸ್ವಚ್ಛತಾ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗುತ್ತಿತ್ತು. ಆದರೆ ಈಗ ಪಟ್ಟಣದ ಹಲವೆಡೆ ಸ್ವಚ್ಛತೆಯ ಕೊರತೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಮೀಡಿಯಾ 9 ಕನ್ನಡದೊಂದಿಗೆ ಮಾತನಾಡಿದ ಬಿಜೆಪಿ ಕೌನ್ಸಿಲರ್ ಕೂಡ ಬಿಜೆಪಿ ಆಡಳಿತದ ಅವಧಿಯಲ್ಲಿ ಪಟ್ಟಣದ ಸ್ವಚ್ಛತೆಗೆ ಹೆಚ್ಚಿನ ಒತ್ತನ್ನ ನೀಡಲಾಗುತ್ತಿತ್ತು. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಆ ಮಟ್ಟದ ನಿರ್ವಹಣೆ ಕಾಣುತ್ತಿಲ್ಲ ಎಂದು ಅಭಿಪ್ರಾಯಪಟ್ಟರು. ತೀರ್ಥಹಳ್ಳಿಯ ಮುಖ್ಯವಾದ ರಸ್ತೆ ಆಗಿದೆ. ತೀರ್ಥಹಳ್ಳಿ ಕಂಪ್ಲೀಟ್ ಈಗ ಮುಖ್ಯ ರಸ್ತೆ ಆಗಿದೆ. ಇದು TFCM ಸೊಸೈಟಿಗೆ ಹೋಗೋ ರೋಡು, ಕಲ್ಯಾಣ ಮಂಟಪಕ್ಕೆ ಹೋಗೋ ರೋಡು, ಇಲ್ಲಿರೋವಂಥದ್ದು ಬಿಲ್ಡಿಂಗ್ಗಳು, ಸಂತೆ ನಡೀತಾ ಇದೆ ಸೋಮವಾರ. ಆಮೇಲೆ ತುಂಬ ಒಂಥರ ಈ ಟಾಯ್ಲೆಟ್ ಇರೋಕ್ಕೆ ಹೋಗಿ ಸಾರ್ವಜನಿಕರಿಗೆ ಅನುಕೂಲಕ್ಕಿಂತನೂ ಅನನುಕೂಲ ಜಾಸ್ತಿ ಆಗಿಬಿಟ್ಟಿದೆ. ಕೆಟ್ಟು ವಾಸನೆ, ಮೇಲ್ಗಡೆ ಬಳ್ಳಿ ಹರಡಿದೆ, ಮೇಂಟೆನೆನ್ಸ್ ಇಲ್ಲ, ಮೇಯ್ನಾಗಿ ಡೋರ್ ಇಲ್ಲ. ಲೇಡೀಸ್ ಯಾವಾಗ ಬಂದರೆ ಇಲ್ಲಿ ನೋಡಿ ಲಾಯರ್ ಆಫೀಸ್ ಇದೆ, ಡಾಕ್ಟ್ರು ಶಾಪ್ ಇದೆ. ಆಮೇಲೆ ಕೆಲವೆಲ್ಲ ಅಂಗಡಿಗಳು, ಮುಖ್ಯವಾದ ಅಂಗಡಿಗಳೆಲ್ಲ ಇದ್ದಾವೆ. ಈಗ ಬಂದಿರೋಂಥ ಕಸ್ಟಮರಿಗೆ, ಒಂದು ಲೇಡೀಸಿಗೆ ಒಂದು ಟಾಯ್ಲೆಟಿಗೆ ಹೋಗೋಣ ಅಂದರೆ ಅದಕ್ಕೆ ಸರಿಯಾದ ಡೋರ್ನ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಇದು ಇರೋಕ್ಕಿಂತನೂ ಜನರಿಗೆ ಅನನುಕೂಲನೇ ಜಾಸ್ತಿ ಆಗಿಬಿಟ್ಟಿದೆ. ಸಂಜೆ 6 ಗಂಟೆ ಮೇಲೆ ಇಲ್ಲ 5 ಗಂಟೆ ಮೇಲೆ ಇಲ್ಲಿ ಕೂರಂಗೇ ಇಲ್ಲ. ಎಲ್ಲ ಮುನ್ಸಿಪಾಲ್ಟಿಗೆ ಮುಖ್ಯಾಧಿಕಾರಿಗಳಾದ್ರು, ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಇದ್ರ ಬಗ್ಗೆ ಗಮನ ತಗೊಂಡು ಕ್ಲೀನಾಗಿ ಕಳಪೆ ಕಾಮಗಾರಿ ಅನ್ನೋ ಆಗಿದೆ. ಒಳಗಡೆಯಿಂದ ಸೀಲಿಂಗ್ ಬೀಳ್ತಾ ಇದೆ. ನಾಳೆಯಿಂದ ಯಾರು ತಲೆ ಮೇಲೆ ಬಿದ್ರು ಮತ್ತೆ ಮೇಲ್ಗಡೆಯಿಂದ ಸ್ವಚ್ಛ ತೀರ್ಥಹಳ್ಳಿ ಅಂತ ಒಂದು ಹೆಸರು ಬಂದಿದೆ. ಸ್ವಚ್ಛ ತೀರ್ಥಹಳ್ಳಿ, ಸ್ವಚ್ಛ ರಸ್ತೆ, ಮುನ್ಸಿಪಾಲ್ಟಿಗೆ ಒಳ್ಳೆ ಹೆಸರಿದೆ. ಅದನ್ನು ಉಳಿಸ್ಕೊಳ್ಳೋಂಥ ಜವಾಬ್ದಾರಿ ನಿಮ್ಮ ಕೆಲಸ. ಸಾರ್ವಜನಿಕರಾಗಿ ನಾವು ಅದ್ರ ಬಗ್ಗೆ ಗಮನ ತಗೊಳ್ದಿದ್ರೆ ನಮ್ಮದು ತಪ್ಪಾಗತ್ತೆ. ಅದು ಎಲ್ಲದೂ ನೀವು ಸಾರ್ವಜನಿಕರಿಗೆ ಆದರೆ ಮನೆಗೆ ಟಾಯ್ಲೆಟ್ ಫಿಟ್ ಮಾಡಿ ಅದು ಮಾಡಿ ಇದು ಮಾಡಿ ಅಂದರೆ ಈ ಡೈರೆಕ್ಟ್ ಬಿಟ್ಟಿದ್ದೀರಿ ಚರಂಡಿಗೆ. ಹಾಗಾಗಿ ಊರಂಗೆ ಇಲ್ಲ, ಅಷ್ಟು ವಾಸನೆ ಬರ್ತಾ ಇದೆ. ಒಂದು ಕಂಪ್ಲೇಂಟ್ ಏನಾದ್ರು ಈ ರೋಡಲ್ಲಿ ಭಾಳ ಟ್ರಾಫಿಕ್ ಸಮಸ್ಯೆ ಇದೆ ಸರ್. ಹಾಗಾಗಿ ಇಲ್ಲಿ ನೋಡಿ ಸೋಮವಾರ ಸಂತೆನೂ ನಡೀತಾ ಇದೆ. ಇಲ್ಲಿ ಗಾಡಿಗಳು ನಿಲ್ಲಿಸ್ತವೆ, ಸಂತೆನೂ ಮಾಡ್ತಾರೆ, ಸಂತೆ ಕಂದಾಯನೂ ವಸೂಲಿ ಮಾಡ್ತಾಯಿದ್ದಾರೆ. ಅಂಥ ಟೈಮಲ್ಲಿ ನೀವು ಈಗ ಕುಡಿಯೋ ನೀರಿಂದ ಬಿಡಿ, ಕುಡಿಯೋ ನೀರಿನ ಬೇಡ, ಟಾಯ್ಲೆಟಿಗೆ ತೊಳ್ಕೊಳ್ಳೋಕ್ಕಾದ್ರೂ ಒಂದು ನೀರು ಬೇಕು. ಈಗ ಲೇಡೀಸ್ ಬಂದರೆ ಲೇಡೀಸ್ಗೂ ಅನನುಕೂಲ ಆಗ್ತದೆ. ಆ ಕಡೆ ಈ ಕಡೆ ಹೋಗಿ ಬರೋರಿಗೆ ಭಾರಿ ತೊಂದರೆ ಆಗ್ತಾಯಿದೆ. TFCM ಮುನ್ಸಿಪಾಲ್ಟಿ ಟಾಯ್ಲೆಟು ಇದು ಕಟ್ಬಿಟ್ಟು ಸುಮಾರು ಒಂದು 7-8 ವರ್ಷ ಆಗಿದೆ. ಮೇಂಟೆನೆನ್ಸ್ ಇಲ್ಲ, ಕ್ಲೀನಿಂಗ್ ಇಲ್ಲ. ಮತ್ತು ಇಲ್ಲಿ ಬಳ್ಳಿ ಟ್ಯಾಂಕಿ ನೀರು ಚೆಲ್ಲೋಗ್ತಾ ಇರುತ್ತೆ, ಕ್ಲೀನಿಂಗ್ ಇಲ್ಲ. ಎಲ್ಲೂ ಇಲ್ಲಿ ಎಲೆಕ್ಟ್ರಿಕ್ ವೈರ್ಗೆ ಆಗ್ತಾ ಇದೆ, ಮೇಂಟೈನ್ ಮಾಡ್ತಾ ಇಲ್ಲ ಒಂದೇ ಕ್ಲೀನ್ ಮಾಡಿ ಇಲ್ಲೇ ಡೆಮೊಲಿಷ್ ಮಾಡಿ ತೆಗೆಸ್ಬಿಡಿ ಇಲ್ಲಿಂದ. ಇಲ್ಲಿ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ. ಪಬ್ಲಿಕ್ ಟಾಯ್ಲೆಟ್ ಇದು ಕ್ಲೀನ್ ಮಾಡಿದೆ 2-3 ವರ್ಷದ ಮೇಲೆ ಆಗಿದೆ. ಟಾಯ್ಲೆಟ್ ಮೇಲೆ ಮರ ಬಿದ್ದಿದೆ, ಎಲೆಕ್ಟ್ರಿಕ್ ವೈರ್ ಬಿದ್ದಿದೆ, ಯಾವುದು ಮೇಂಟೈನ್ ಮಾಡ್ತಾ ಇಲ್ಲ. ಅವರು ಎಷ್ಟು ಸಮಯ ಆಯಿತು ಮರ ಬಿದ್ದು ಎಲ್ಲ ಕಂಪ್ಲೀಟ್ 1.5 ತಿಂಗಳಾಗಿದೆ. ಲಾಸ್ಟ್ ಟೈಮ್ ಇದೇ ರೀತಿ ಮಾಡಿ ನಮ್ಮ 3 ಫೇಸ್ ಲೈನ್ ಮೇಲೆ ಬಿದ್ದು ನಮ್ಮದು ಇದು TV ಫ್ಯಾನು ಎಲ್ಲದೂ ಹೋಗಿದೆ. 3 ಫೇಸ್ ಲೈನ್ ಬಿದ್ದು ಕಂಪ್ಲೀಟಾಗಿ ಇದಾಗಿದೆ. ಅದನ್ನು ಡೆಮೊಲಿಷ್ ಮಾಡಿ. ಟಾಯ್ಲೆಟ್ ಇರೋದು ಸಾರ್ವಜನಿಕರ ಅನುಕೂಲಕ್ಕಾಗಿ. ಈ ಒಳಗಡೆ ಹೋಗಲಿಕ್ಕೆ ಆಗೋದಿಲ್ಲ, ನೋಡೋದೇ ಓಡಾಡೋಕ್ಕಾಗೋದಿಲ್ಲ ಅಂದಮೇಲೆ ಒಳಗಡೆ ಹೋಗೋದಾದರೆ ಹಾಗೆ, ಟಾಯ್ಲೆಟ್ ಮಾಡೋದಾಗಿ ಅದನ್ನು ಸ್ವಲ್ಪ ಗಮನದಲ್ಲಿ ತೊಗೊಂಡು ನಾವು ಕಂಪ್ಲೇಂಟ್ ಮಾಡಿದವಾಗ ಬಂದು ಒಂದ್ಸಲ ಕ್ಲೀನ್ ಮಾಡ್ದಂಗೆ ಮಾಡ್ತಾರೆ. ಮತ್ತು ತಿಂಗಳುಗಟ್ಟಲೆ ಈ ಕಡೆ ಮುಖಾನೇ ಹಾಕೋದಿಲ್ಲ ಯಾರೂ. ಈ ಏರಿಯಾದಲ್ಲಿ ನಾವು ಹೆಂಗೆ ಇರಬೇಕು? ಸಂಜೆ ಆದ ಕೂಡಲೇ ಅಂತೂ ಸೊಳ್ಳೆಯಲ್ಲಿ ಕೂರಂಗಿಲ್ಲ ಇಲ್ಲಿ ಈ ಏರಿಯಾದಲ್ಲಿ.
ಇಷ್ಟು ಅಂಗಡಿಗಳಿದ್ದಾವೆ, ಜನ ಬಾಡಿಗೆಗೆ ಇದ್ದಾರೆ. ಕೌನ್ಸಿಲರ್ ಯಾರು? ಇಲ್ಲಿ ಕೌನ್ಸಿಲರ್ ಸುಶೀಲಾ ಶೆಟ್ಟಿ ಅಂತೇಳಿ, ಪಾಪ ಅವ್ರಿಗೆ ನಾವು ಯಾವಾಗ ಒಂದ್ಸಲ ಕಂಪ್ಲೇಂಟ್ ಮಾಡ್ತೀವಿ, ಅವ್ರು ಬಂದು ಒಂದ್ಸಲ ಕ್ಲೀನ್ ಮಾಡಿಸ್ತಾರೆ. ಮತ್ತು ಇಲ್ಲಿ ತಿಂಗಳುಗಟ್ಟಲೆ ಆಗಲಿ 2 ತಿಂಗಳಾದರೂ ಕ್ಲೀನ್ ಮಾಡೋರಿಲ್ಲ. ಇದರ ಜೊತೆಗೆ ಕೊಪ್ಪ ಸರ್ಕಲ್ನಲ್ಲಿ ಅಪಾಯಕಾರಿಯಾಗಿ ನಿಂತಿರುವ ತೆಂಗಿನ ಮರದ ಕಾಯಿ ಹಾಗೂ ತೆಂಗಿನ ಮರದ ಸೋಗಿಯನ್ನ ತೆರವುಗೊಳಿಸುವಂತೆ ಹಲವು ಬಾರಿ ಮನವಿ ಹಾಗೂ ವರದಿಗಳು ಪ್ರಕಟವಾಗಿದ್ದರೂ ಇದುವರೆಗೆ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳದಿರುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಅಪಘಾತ ಸಂಭವಿಸುವ ಮುನ್ನವೇ ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತುಕೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಸ್ವಚ್ಛ ಭಾರತ ಅಭಿಯಾನದಡಿ ತೀರ್ಥಹಳ್ಳಿ ಪಟ್ಟಣವು ಹಿಂದೆ ಸ್ವಚ್ಛತೆಯಲ್ಲಿ ಮಾದರಿಯಾಗಿತ್ತು. ಆದರೆ ಪ್ರಸ್ತುತ ಪರಿಸ್ಥಿತಿಯನ್ನು ನೋಡಿದ್ರೆ ಆಡಳಿತ ವಿಫಲವಾಗಿದೆ ಎಂಬ ಪ್ರಶ್ನೆ ಸಾರ್ವಜನಿಕರ ವಲಯದಲ್ಲಿ ಕೇಳಿಬರುತ್ತಿದೆ. ಪಟ್ಟಣದ ಸ್ವಚ್ಛತೆ, ಸಾರ್ವಜನಿಕ ಶೌಚಾಲಯಗಳ ನಿರ್ವಹಣೆ, ರಸ್ತೆ ಬದಿಯ ಕೊಳಚೆ ತೆರವು ಹಾಗೂ ಅಪಾಯಕಾರಿಯಾದ ಮರಗಳ ತೆರವಿಗೆ ಪಟ್ಟಣ ಪಂಚಾಯಿತಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಕ್ರಮಗಳನ್ನು ಕೈಗೊಂಡು ಸಾರ್ವಜನಿಕರ ವಿಶ್ವಾಸವನ್ನ ಮರುಸ್ಥಾಪಿಸಬೇಕೆಂಬ ಆಗ್ರಹ ವ್ಯಕ್ತವಾಗಿದೆ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.